ತುಂಬ ಖುಷಿ ಇದೆ ಸರ್. ಈ ಸಿನಿಮಾ ಬಗ್ಗೆನೇ ಒಂದು ಲವ್ ಎಕ್ಸ್ಟ್ರಾ, ಬಿಕಾಸ್ ಅಪರೂಪಕ್ಕೆ ಬರ್ತವೆ ಈ ಥರ ಸ್ಕ್ರಿಪ್ಟ್ಗಳು ಬಂದಾಗ ಅದ್ರಲ್ಲಿ ನಾವು ಅದರ ಪಾತ್ರವಾಗಿರೋದು ತುಂಬ ಖುಷಿ ಇದೆ. ಇವಾಗ ಜನ ನೋಡಿದವರು ಅಷ್ಟು ಇಷ್ಟಪಡ್ತಿದ್ದಾರೆ. ನಮ್ಮ ನನ್ನ ಲವರ್ ಬಾಯ್ ಕ್ಯಾರೆಕ್ಟ್ರು, ಫೈಟ್ಸು ಅದು ಇಷ್ಟಪಡ್ತಾರೆ. ಜೊತೆಗೆ ಎಮೋಷ್ನಲಿ ಅದು ಕೊನೆಗೆ ಏನು ಒಂದು 20 ನಿಮಿಷ ಎಲ್ಲರೂ ಹೆಂಗೆ ಹಿಡ್ಕೊತಿದೆ ಅದನ್ನು ಮಾತಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್. ಈ ಥರ ಅವಾಗವಾಗ ಈ ಥರ ಸಿನಿಮಾಗಳು ನಮ್ಮ ಪಾತ್ರಕ್ಕೆ, ನಮ್ಮ ಪಾಲಿಗೆ ಈ ಥರ ಸಿನಿಮಾಗಳು ಬರೋದು ಖುಷಿ ಆಗುತ್ತೆ. ಈ ಥರ ಪಾತ್ರ ನನ್ನ ಕೈಲಿ ಮಾಡಿಸ್ಬೋದು ಅಂತ ಡೈರೆಕ್ಟ್ ಅನ್ಕೋತಾರೆ, ಅದು ಖುಷಿ ಆಗುತ್ತೆ. ಇವತ್ತು ಜನ ಹೊಗಳ್ತಾರೆ ನೋಡಿ, ಖುಷಿ ಆಗ್ತಿದೆ ಸರ್ ಆ್ಯಕ್ಚುಲಿ. ಸೊ ನನ್ನ ಪ್ರಕಾರ ಇವತ್ತು ಸಂಜೆಯಿಂದ ಎಲ್ಲರೂ ಬರೆಯೋಕ್ಕೆ ಶುರು ಮಾಡ್ತಾರೆ, ಇದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದು ಈ ಸಿನಿಮಾ ದೊಡ್ಡದಾಗುತ್ತೆ ಸರ್. ಅದ್ರ ಬಗ್ಗೆ ನಂಬಿಕೆ ಇದೆ, ಆಗಬೇಕಷ್ಟೇ, ನೀವೆಲ್ಲ ಸಪೋರ್ಟ್ ಮಾಡಬೇಕಷ್ಟೇ. ಹೌದು ಹೌದು, ಇರೋದೇ ಹಂಗೆ ಸರ್. ಭೂಮಿ ಮತ್ತು ಆಕಾಶದ ಮಧ್ಯೆ ಒಂದು ಲವ್ ಇದೆ, ಸಂಬಂಧ ಇದೆ, ಅದು ಮಳೆ. ಸೊ ಆ ಪ್ರೀತಿನ ಇಟ್ಕೊಂಡು ಪ್ರಪಂಚದಲ್ಲಿ ಎಲ್ರಿಗೂ ಪ್ರೀತಿ ಬೇಕು, ಯಾರು ಕಳ್ಕೊಬೇಡಿ, ಉಳಿಸ್ಕೊಳ್ಳಿ ಪ್ರೀತಿನ ಅನ್ನೋದೇ ವಿಷಯ ಇದ್ರದ್ದು. ಅದು ತುಂಬ ಚೆನ್ನಾಗಿ ಕನ್ವೆ ಆಗ್ತಿದೆ. ಪೃಥ್ವಿ ಪರ್ಫಾರ್ಮೆನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ, ಅವರೆಲ್ಲರೂ ಕಣ್ಣಿಗೂ ನೀರು ಹಾಕ್ತಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ಸರ್. ಈ ಸಿನಿಮಾದ ಪಾತ್ರವಾಗಿರೋದಕ್ಕೆ ತುಂಬ ಖುಷಿ ಇದೆ ನನಗೆ. ಹೌದು ಹೌದು ಸರ್, ಯಾಕಂದರೆ ಇವತ್ತಿನ ಸಂಬಂಧಗಳು ಕಡಿಮೆ ಆಗ್ತಿರೋದ್ರಿಂದ ಈ ಥರ ಸಿನಿಮಾಗಳು ಬಂದಾಗ ಅದು ನಮಗೆ ಎಲ್ಲೋ ಒಂದು ಕಡೆ ನಾಟುತ್ತೆ. ಈ ಸಿನಿಮಾ ನೋಡ್ಕೊಂಡು ಹೋಗಿ ತಂದೆ ತಾಯಿಗಳನ್ನ ಮಾತಾಡಿಸ್ತೀರಾ, ಫೋನ್ ಮಾಡಿ ಸುಮಾರು ವರ್ಷ ಆಗಿರುತ್ತೆ, ಫೋನ್ ಮಾಡೋ ಥರ ಆಗುತ್ತೆ. ಬಿಕಾಸ್ ಅದೇ ವ್ಯಾಲ್ಯೂಸ್ ಸರ್, ಬದುಕಿನಲ್ಲಿ ಅವೆಲ್ಲ ವ್ಯಾಲ್ಯೂಸ್ ಇಟ್ಕೊಂಡೇ ಬದುಕಬೇಕು. ಸೊ ಈ ಸಿನಿಮಾ ನೋಡಿದವ್ರಿಗೆ ಎಲ್ರಿಗೂ ಆ ಫೀಲ್ ಆಗ್ತಿದೆ. ಆ ಸಿನಿಮಾದಲ್ಲಿ ನಾನು ಇರೋದಕ್ಕೆ ಖುಷಿ ಆಗ್ತಿದೆ. ಪೃಥ್ವಿ ಅಷ್ಟು ಒಳ್ಳೆ ಆ್ಯಕ್ಟ್ರ್ ಜೊತೆ ಕೆಲಸ ಮಾಡಿದ ಖುಷಿ ಆಗ್ತಿದೆ. ಮುನೇಗೌಡ ಸರ್ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ದೊಡ್ಡ ಸಿನಿಮಾ ಮಾಡಿದ್ದಾರೆ ನನಗೋಸ್ಕರ. ಅಂದರೆ ನಮ್ಮ ಈ ಸಿನಿಮಾಲಿ ಪ್ರಮೋದ್ ಚೆನ್ನಾಗಿ ಕಾಣಿಸ್ಬೇಕು, ಪೃಥ್ವಿ ಚೆನ್ನಾಗಿ ಮಾಡಬೇಕು ಅಂತ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸಿನಿಮಾ ಇಷ್ಟ ಆಯ್ತಾ? ಥ್ಯಾಂಕ್ ಯು. ನೋಡಿ, ನೆಕ್ಸ್ಟ್ ನೋಡಿ. ಅದೆಲ್ಲ ಹೇಳ್ಬೇಡಿ ಇಲ್ಲಿ ಇವಾಗ. ಇಲ್ಲ, ಖುಷಿ ಇದೆ ಸರ್. ಕ್ಲೈಮ್ಯಾಕ್ಸೇ, ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಬಗ್ಗೆನೇ ತುಂಬ ಮಾತಾಡ್ತಿದ್ದಾರೆ. ಬಿಕಾಸ್ ಅದು ಮನಸ್ಸಿಗೆ ಮುಟ್ತಿದೆ ಸರ್. ಅವಾಗವಾಗ ಈ ಥರ ಸಿನಿಮಾಗಳು ಬರ್ತವೆ, ಮನಸ್ಸಿಗೆ ತಾಟುವಂಥವು. ಬರೀ ಅಬ್ಬರಗಳು, ಡ್ಯಾನ್ಸು, ಫೈಟು ಅದೆಲ್ಲ ಓಕೆ. ಅದನ್ನು ಮೀರಿ ಕಂಟೆಂಟ್ ಆಗಿ ಮನಸ್ಸಲ್ಲಿ ಉಳಿಯುವ ಸಿನಿಮಾಗಳು ಬರ್ತವೆ. ಇದನ್ನು ಹೇಳ್ತಿದ್ದೆ ಎಲ್ಲ ಕಡೆ. ಇವತ್ತಿಂದ ಜನ ಮಾತಾಡಬೇಕು, ನಾವು ತುಂಬ ಮಾತಾಡಿದ್ದೀವಿ. ನೋಡಿ, ನಿಮ್ಮ ಕಿವಿಗೆ ಬಿದ್ದರೆ ಚೆನ್ನಾಗಿದೆ ಅಂತ ಸಿನಿಮಾ ಅಂತ ದಯವಿಟ್ಟು ಬಂದು ನೋಡಿ. ಖಂಡಿತ ಡಬಲ್ ಇಷ್ಟ ಆಗುತ್ತೆ. ಚೆನ್ನಾಗಾಗುತ್ತೆ ಸರ್ ನಮ್ಮ ಸಿನಿಮಾ. ಭೂನಂ ಗಗನಂ ಎಲ್ಲರ ಬದುಕಿನಲ್ಲೂ ಮನಸ್ಸಲ್ಲಿ ಉಳಿಯುತ್ತೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ಥ್ಯಾಂಕ್ ಯು. ಇಷ್ಟ ಆಯ್ತಾ? ಆಕ್ಚುಲಿ ಇದು ನಮ್ಮ 3ನೇ ಸತಿ ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ತಾ ಇದ್ದೀನಿ. ಅಫ್ಕೋರ್ಸ್ ಬೆಂಗಳೂರಲ್ಲಿ ಒಂದು ಶೋ ಇತ್ತು, ನಿನ್ನೆ ಸೆಲೆಬ್ರಿಟಿ ಶೋ ಇತ್ತು ರಾಯನ್ ಮಾಲಲ್ಲಿ. ಇವತ್ತು ಫಸ್ಟ್ ಶೋ ಆಡಿಯನ್ಸ್ ಜೊತೆ, ನಮ್ಮ ಆಡಿಯನ್ಸ್ ಜೊತೆ ಸಿನಿಮಾ ನೋಡುವಾಗ ಬೇರೆನೇ ಖುಷಿ ಕೊಡಿಯುತ್ತೆ. ಬಿಕಾಸ್ ಅವ್ರದ್ದು ರೆಸ್ಪಾನ್ಸೇ ನಮ್ಮನ್ನು ಗೆಲ್ಸೋದು. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವಾಗಲೇ ಆಚೆ ಬಂದಿದ್ದೀವಿ. ಸೊ ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇದೆ. ತುಂಬ ಇಷ್ಟಪಟ್ಟು ಹೇಳಿದ್ದಾರೆ. ಅದೇ ಕರೆಕ್ಟ್. ಸಿ ನಮ್ಮ ಸರ್ ಗಿರೀಶ್ ಸರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸಿನಿಮಾ. ಬಿಕಾಸ್ ಇಟ್ ಈಸ್, ಎಲ್ಲರೂ ಅನಿಸುತ್ತೆ ಇದು ಲವರ್ಸ್ ಮಧ್ಯದ ಒಂದು ಲವ್ ಸ್ಟೋರಿ. ಬಟ್ ಈ ಸಿನಿಮಾದಲ್ಲಿ ಅಪ್ಪ ಮಗ ಜೊತೆ ರಿಲೇಷನ್ ಹೆಂಗಿರುತ್ತೆ, ಅಮ್ಮ ಮಗು ಜೊತೆ ಹೆಂಗೆ ರಿಲೇಷನ್ ಇರುತ್ತೆ, ಲವರ್ಸ್ ಜೊತೆ, 2 ಬ್ರದರ್ಸ್ ಜೊತೆ ಹೆಂಗೆ ಫ್ರೆಂಡ್ಶಿಪ್ ಹೆಂಗೆ ತೋರಿಸ್ಬೋದು ಅಂತ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಗಿರೀಶ್ ಸರ್ ತೋರಿಸಿದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಬಂದು ಸಿನಿಮಾ ನೋಡ್ಬೋದು. ಫ್ರೆಂಡ್ಸು, ಫ್ಯಾಮಿಲಿ, ಲವರ್ಸ್ ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು. ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್. ಅವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಯಿತು. ಆಲ್ರೆಡಿ ನಮ್ಮ ಒಂದು ಥಿಯೇಟರ್ ಫುಲ್ ಬುಕ್ ಮಾಡಿದ್ದೀವಿ ಇವತ್ತು ಸಂಜೆ ಹೋಗಿ ನೋಡೋಕ್ಕೆ. ಸೊ ಅವರು ಆಲ್ರೆಡಿ 2 ಸತಿ ಸಿನಿಮಾ ನೋಡಿದ್ದಾರೆ. ಸೊ ಅವ್ರಿಗೂ ತುಂಬ ಖುಷಿ ಆಗ್ತಾ ಇದೆ. ಕರೆಕ್ಟ್ ಖಂಡಿತ. ಸಿ ಆ್ಯಕ್ಚುಲಿ ಫಸ್ಟ್ ಹಾಫಲ್ಲಿ ಒಂದು ಬೇರೆ ಲವ್ ಸ್ಟೋರಿನೇ ನಡೆಯುತ್ತೆ. ಸೆಕೆಂಡ್ ಹಾಫ್ ಆ ಟ್ರೆಜೆಕ್ಟ್ರಿ ತುಂಬ ಚೇಂಜ್ ಆಗುತ್ತೆ. ಒಂದು ಪೀಕಲ್ಲಿ ಹೋಗಿದೆ, ಇಮೋಷ್ನಲಿ ತುಂಬ ಪೀಕಲ್ಲಿ ಹೋಗುತ್ತೆ. ಅಫ್ಕೋರ್ಸ್ ಈ ಪೃಥ್ವಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಅಷ್ಟು ಸುಲಭ ಅಲ್ಲ. ಆ್ಯಂಡ್ ಅದರಲ್ಲಿ ಆ ಡೈಲಾಗ್ಸ್, ಪೃಥ್ವಿ ಡೈಲಾಗ್ಸ್ ಎಸ್ಪೆಷಲಿ ಅಷ್ಟು ಮೀನಿಂಗ್ಫುಲ್ ಆಗಿದೆ. ಸೊ ನಮ್ಗೆ ಏನೋ ಅನಿಸುತ್ತೆ, ಒಳಗಡೆಯಿಂದ ಏನೋ ಅನಿಸುತ್ತೆ. ನಾನು ಆಲ್ರೆಡಿ ಫಸ್ಟ್ ಟೈಮ್ ಸಿನಿಮಾ ನೋಡುವಾಗ ನನ್ನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದ್ರು. ಲೈಕ್ ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಬಿಕಾಸ್ ಒಂದು ಇಮೋಷ್ನಲ್ ಕನೆಕ್ಟ್ ಇದ್ದೇ ಇರುತ್ತೆ. ಇನ್ನು ಎಲ್ಲರಿಗೂ ಖಂಡಿತ ಲಾಸ್ಟ್ 15 ಮಿನಿಟ್ಸ್ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.